ದ್ವೇಷ ಭಾಷಣಕ್ಕೆ ಅಂಕುಶ ಹಾಕಬೇಕು ಅಂತ ರಾಜ್ಯ ಸರ್ಕಾರ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಬಟ್ ಇದು ಯಾರಿಗೆ ಮೂಗುದಾರವನ್ನ ತರುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಡೀಟೇಲ್ಸ್ ಕೊಡ್ತೀವಿ ನಿಮಗೆ. ಬಹಳ ಮಹತ್ವದ ವಿಚಾರ. ರಾಜ್ಯ ಸರ್ಕಾರ ದ್ವೇಷ ಭಾಷಣ ಮಾಡೋರಿಗೆ ಕಡಿವಾಣ ಹಾಕೋ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯನ್ನ ಇಡ್ತಾ ಇದೆ. ಆ ಮೂಲಕ ಸಾಮರಸ್ಯವನ್ನು ನಾವು ಸರಿಪಡಿಸ್ತೀವಿ ಅಂತ. ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಇದಕ್ಕೆ ಅನುಮೋದನೆಯನ್ನ ಪ್ರಾಥಮಿಕವಾಗಿ ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಕ್ಯಾಬಿನೆಟ್ ಅನುಮೋದನೆಯ ನಂತರ ಈ ವಿಧೇಯಕವನ್ನ ಸೆಷನ್ನಲ್ಲಿ ಮಂಡಿಸಬೇಕು ಅಂತ ತಯಾರಿಯನ್ನ, ತಾಲೀಮನ್ನ ಕಾನೂನು ಇಲಾಖೆ ಮಾಡ್ಕೊಳ್ತಾ ಇದೆ. ಏನಿರುತ್ತೆ ಹಾಗಾದ್ರೆ ಹೇಟ್ ಸ್ಪೀಚ್ನ ವ್ಯಾಖ್ಯಾನ ಏನು ಸರ್ಕಾರದ ಪ್ರಕಾರ? ಆ ಡೀಟೇಲ್ಸ್ ಕೂಡ ಹೇಳ್ತೀವಿ. ಸೊ ಬೆಳಗಾವಿ ಅಧಿವೇಶನದಲ್ಲಿ ಸರ್ಕಾರ ಇದನ್ನ ಮಂಡಿಸುತ್ತೆ ಅಂತ. ಧಾರ್ಮಿಕ, ಜನಾಂಗೀಯ, ಜಾತಿ, ಸಮುದಾಯ, ಲಿಂಗ, ಲೈಂಗಿಕ ದೃಷ್ಟಿಕೋನ, ಭಾಷೆ ಕುರಿತಂತೆ ಹಾನಿಯನ್ನ ಮಾಡುವಂತಿಲ್ಲ ಅನ್ನೋದು ಹೇಟ್ ಸ್ಪೀಚ್ ಕ್ಯಾಟಗರಿ ಒಳಗೆ ಬರುತ್ತೆ. ದ್ವೇಷ ಭಾಷಣಗಳಿಗೆ, ಭಾಷಣ ಮಾಡೋರಿಗೆ ಪಾಠ ಕಲಿಸ್ತೀವಿ ಅಂತ. ಉದ್ದೇಶ ಏನು? ಈಗ ಆಲ್ರೆಡಿ ಕಾನೂನು ಇದೆಯಲ್ಲ ಹೇಟ್ ಸ್ಪೀಚ್ ಮಾಡಿದ್ರೆ ಅಂತ ಕೇಳಿದ್ರೆ, ಆಲ್ರೆಡಿ ಇರುವಂತಹ ಕಾನೂನಲ್ಲಿ ಈಸಿಯಾಗಿ ಬೇಲ್ ಸಿಗುತ್ತೆ. ಈಗ ಸರ್ಕಾರ ತರೋದಕ್ಕೆ ಹೊರಟಿರುವಂತಹ ಈ ಬಿಲ್ ಪಾಸ್ ಆಯಿತು ಅಂದ್ರೆ ದ್ವೇಷ ಭಾಷಣ ಮಾಡೋರಿಗೆ 3 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ಕೊಡಬಹುದು, ಕಠಿಣ ಶಿಕ್ಷೆಗಳು ಇರುತ್ತೆ ಅಂತ. ಸೊ ಈಗ ನಿಮ್ಗೆ ಒಂದಷ್ಟು ಹೈಲೈಟ್ ಪಾಯಿಂಟ್ಸ್ ಅನ್ನು ತೋರಿಸ್ತಾ ಇದ್ದೀವಿ. ಬೆಳಗಾವಿ ಅಧಿವೇಶನದಲ್ಲಿ ಸರ್ಕಾರ ಈ ವಿಚಾರವನ್ನ ಮಂಡಿಸುತ್ತೆ. ಯಾವ ಕ್ಯಾಟಗರೈಸ್ ಹೆಂಗೆ ಮಾಡ್ಕೊಳ್ತಿದ್ದಾರೆ ಅಂದ್ರೆ ಧಾರ್ಮಿಕ, ಜನಾಂಗೀಯ, ಜಾತಿ, ಸಮುದಾಯ ಮತ್ತು ಲಿಂಗ, ಇಷ್ಟೂ ವಿಚಾರಗಳನ್ನ ವ್ಯಾಪ್ತಿಗೆ ತಗೊಳ್ತೀವಿ. ನಾವು ಹೇಟ್ ಸ್ಪೀಚ್ನ ವ್ಯಾಪ್ತಿಗೆ ಕನ್ಸಿಡರ್ ಮಾಡ್ತೀವಿ ಅಂತ ಸರ್ಕಾರದ ಉನ್ನತ ಮೂಲ ಹೇಳ್ಕೊಳ್ತಾ ಇದೆ. ಬಟ್ ಇದಕ್ಕೆ ಆತಂಕ ಏನು ಅದನ್ನು ಕೂಡ ಹೇಳ್ತೀವಿ. ಆತಂಕ ಏನು ಅಂದ್ರೆ ಇದರ ವ್ಯಾಪ್ತಿ, ಸರ್ಕಾರದ ವ್ಯಾಪ್ತಿ ಮತ್ತು ಆ ರೀತಿ ನಡ್ಕೊಳ್ತಕ್ಕಂಥದ್ರಲ್ಲಿ ಇವತ್ತು ಬಿಲ್ಲು ಕ್ಯಾಬಿನೆಟ್ಗೆ ಬಂದಿದೆ. ಅದನ್ನು ಚರ್ಚೆ ಮಾಡಿ ಏನು ತೀರ್ಮಾನ ತಗೊಳ್ತಾರೆ ಅದು ಕ್ಯಾಬಿನೆಟ್ಟಲ್ಲಿ. ಅದು ತೀರ್ಮಾನ ತಗೊಂಡು ಪಾಸಿಟಿವ್ ಆಗಿ ತೀರ್ಮಾನ ತೊಗೊಂಡಿದ್ರೆ ಆ ಬಿಲ್ಲನ್ನು ಮಂಡನೆ ಮಾಡ್ಬೋದು. ಆ ಸಾಧ್ಯತೆಗಳಿದ್ದಾವೆ. BJP ಟಾರ್ಗೆಟ್ ಅಂತಲ್ಲ, ನಾವೇನು ಪರ್ಮನೆಂಟಾಗಿ ನಾವೇ ಇರ್ತೀವ, ಬದಲಾಗೋದಿಲ್ವ ಸರ್ಕಾರ. ಯಾರೇ ಬಂದರೂ ಕೂಡ ಅದು ಅಪ್ಲೈ ಆಗುತ್ತೆ. BJPಗೆ ಅಂತ ಯಾಕೆ ಟಾರ್ಗೆಟ್ ಮಾಡಬೇಕು ನಾವು? ಯಾರೇ ಆಗಲಿ ಅಲ್ಲೇನು BJP ಅಂತೇಳಿ ಯಾವುದೇ ಶಬ್ದ ಬರೋದಿಲ್ಲ. ಅದರಲ್ಲಿ ಪಕ್ಷ ಯಾವುದು ಕಾಂಗ್ರೆಸ್ಸು, BJP, ಜನತಾದಳ ಅಂತ ಬರೋದಿಲ್ಲ. ಪ್ರತ್ಯೇಕವಾಗಿ ಕಾನೂನು ಮಾಡುವಂತ ಅಗತ್ಯತೆ ಏನಿದೆ ಇದೆ ಅಂತಾನೆ ಮಾಡಿದೀವಲ್ಲ. ಅಲ್ಲಲ್ಲ, ಈಗಿರೋ ಕಾನೂನು ಇನ್ನೂ ಭದ್ರ ಮಾಡಿ. ಡೀಟೇಲ್ಸ್ ಕೊಡ್ತಾರೆ. ಮಸೂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಮಸೂದ್, ಈಗ ಇದು ವೆಲ್ಕಮ್ ಮೂವ್ ಸರಿ, ಬಟ್ ಇದು ಸರಿಯಾಗಿ ಹಿಸ್ಟ್ರಿಯನ್ನ ಮಾತಾಡೋರ್ಗೂ ಅಂಕುಶ ಹಾಕ್ದಂಗೆ ಆಗ್ಬಾರ್ದಲ್ವಾ? ಈಗ ಔರಂಗಜೇಬನ ಕ್ರೌರ್ಯವನ್ನ ಮಾತಾಡೋದಕ್ಕೆ ಹೊರಟರು ಅದನ್ನ ದ್ವೇಷ ಭಾಷಣದ ಕ್ಯಾಟಗರಿಗೆ ತಂದ್ರೆ ಅದು ಹಿಸ್ಟ್ರಿಯನ್ನು ಅಳಿಸಾಕ್ದಂಗೆ ಅಥವಾ ಮುಚ್ಚಿಕ್ದಂಗೆ. ಕ್ಯಾಟಗರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ವ್ಯಾಪ್ತಿ ಇಂಪಾರ್ಟೆಂಟ್ ಆಗುತ್ತೆ, ಮತ್ತು ವಿಪರೀತ ಅಧ್ಯಯನ ಮತ್ತು ಚರ್ಚೆ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಮಮತಾ, ದ್ವೇಷ ಭಾಷಣ ತಡೆಯುವಂತಹ ನಿಟ್ಟಿನಲ್ಲಿ ಇವತ್ತಿನ ಸಂಪುಟ ಸಭೆ ಬಹಳ ಮಹತ್ವ ಪಡೆದುಕೊಂಡಿದೆ. ಯಾಕೆಂತಂದರೆ ಬೆಳಗಾವಿ ಅಧಿವೇಶನದಲ್ಲಿ ದ್ವೇಷ ಭಾಷಣಗಳನ್ನು ಅಥವಾ ಪ್ರಚೋದನಕಾರಿ ಭಾಷಣಗಳನ್ನು ತಡೆಯುವ ನಿಟ್ಟಿನಲ್ಲಿ ಒಂದು ಮಸೂದೆಯನ್ನು ರಾಜ್ಯ ಸರ್ಕಾರ ತರ್ತಾ ಇದೆ. ಅದನ್ನು ಈಗಾಗಲೇ ಈ ಹಿಂದೆ ಎಲ್ಲ ಕರಡು ಪ್ರಸ್ತಾಪ ಆಗಿತ್ತು, ಸಮಿತಿ ಕೂಡ ರಚನೆ ಮಾಡಲಾಗಿತ್ತು. HK ಪಾಟೀಲ್, ಪರಮೇಶ್ವರ್ ಮತ್ತು ಪ್ರಿಯಾಂಕ್ ಖರ್ಗೆ ಅವರ ನೇತೃತ್ವದಲ್ಲಿ ಆ ಸಮಿತಿ ಒಂದಷ್ಟು ಶಿಫಾರಸು ಕೊಟ್ಟಿದೆ, ಮಸೂದೆ ರೂಪ ಕೊಟ್ಟಿದ್ದಾರೆ. ಇವತ್ತು ಕ್ಯಾಬಿನೆಟ್ನಲ್ಲಿ ಆ ಶಿಫಾರಸು ಸಂಬಂಧಪಟ್ಟಂತೆ ಚರ್ಚೆ ಆಗುತ್ತೆ. ಜೊತೆಗೆ ಮಸೂದೆಯನ್ನು ಬೆಳಗಾವಿ ಅಧಿವೇಶನದಲ್ಲಿ ಮಂಡನೆ ಮಾಡಬೇಕು ಅನ್ನುವಂಥ ಚರ್ಚೆ ಒಪ್ಪಿತ ಆಗುತ್ತೆ. ಅಂದರೆ ಸಂಪುಟ ಸಭೆಯಲ್ಲಿ ಗ್ರೀನ್ ಸಿಗ್ನಲ್ ಸಿಗುತ್ತೆ. ಯಾಕೆ ಇದು ಗಮನ ಸೆಳೀತಾ ಇದೆ ಅಂದರೆ ಈ ಹಿಂದೆಲ್ಲ ದ್ವೇಷ ಭಾಷಣಗಳ ವಿಚಾರದಲ್ಲಿ ಸಾಕಷ್ಟು ಚರ್ಚೆ ಆಗಿತ್ತು. ಕರಾವಳಿ ಭಾಗದಲ್ಲಿ ದ್ವೇಷ ಭಾಷಣ ಆಗ್ತಾ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ದ್ವೇಷ ಭಾಷಣಗಳ ಜಾಸ್ತಿ ಆಗ್ತಾ ಇದೆ. ಇದೆಲ್ಲಕ್ಕೂ ಕೂಡ ಕಡಿವಾಣ ಹಾಕಬೇಕು ಅನ್ನುವಂಥ ಮಾತನ್ನು ಸರ್ಕಾರ 2.5 ವರ್ಷದಿಂದಲೂ ಕೂಡ ಹೇಳ್ಕೊಂಡು ಬರ್ತಾ ಇದೆ. ಈಗ ಅದಕ್ಕೆ ಕಾಯ್ದೆ ರೂಪ ಕೊಡ್ತಾ ಇರುವಂಥದ್ದು. ಜೊತೆಗೆ ಸ್ವಲ್ಪ ಕಠಿಣವಾದಂತಹ ನಿಯಮಗಳನ್ನೇ ದ್ವೇಷ ಭಾಷಣ ತಡೆಯುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ತರ್ತಾ ಇದೆ. ಯಾಕೆಂದರೆ ದ್ವೇಷ ಭಾಷಣ ತಡೆಯುವಂತಹ ಯಾವುದೇ ಪ್ರಯತ್ನಗಳು ಕೂಡ ಸಫಲ ಆಗಿಲ್ಲ. ಅದಕ್ಕೆ ಕಾಯ್ದೆ ರೂಪ ಕೊಡುವಂಥ
ಮಾಡುವಂಥದ್ದು, ಕಾನೂನು ಚೌಕಟ್ಟಿನಲ್ಲಿ ಅದನ್ನು ಹತ್ತಿಕ್ಕುವಂಥ ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇದೆ. ಅಂದರೆ ಈಗ ಜಿಲ್ಲಾಧಿಕಾರಿಗೆ ಹೆಚ್ಚಿನ ಪವರ್ ಕೊಡಬೇಕು ಅನ್ನುವಂಥದ್ದು ಕೂಡ ಪ್ರಸ್ತಾವನೆಯಲ್ಲಿ ಇದೆ, ಆ ಕರಡಿನಲ್ಲಿದೆ. ಯಾಕೆಂದರೆ ಜಿಲ್ಲಾ ಮಟ್ಟದಲ್ಲಿ ಈಗ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತೆ ಮೈಕ್ಗಳಲ್ಲಿ ಭಾಷಣ ಮಾಡುವಂಥದ್ದು, ವೇದಿಕೆಗಳಲ್ಲಿ ಭಾಷಣ ಮಾಡುವಂಥದ್ದು, ಇವೆಲ್ಲವನ್ನು ಕೂಡ ತಡೆಯುವ ಅಧಿಕಾರ ಜಿಲ್ಲಾಧಿಕಾರಿ ಕೊಡ್ತಾರೆ. ಜೊತೆಗೆ ಯಾವುದೇ ಧರ್ಮ, ಮತ, ಜನ್ಮಸ್ಥಳ, ಲಿಂಗ ತಾರತಮ್ಯ ಯಾವುದೇ ವಿಚಾರದ ಮೇಲೆ ದ್ವೇಷ ಭಾಷಣ ಮಾಡುವ ಅಥವಾ ಪ್ರಚಾರ ಮಾಡುವ ಅಥವಾ ಪ್ರೇರೇಪಣೆ ಕೊಡುವಂತಹ ವ್ಯಕ್ತಿಗಳಿಗೆ 5,000 ದಂಡ ಜೊತೆಗೆ ಜೈಲು ಶಿಕ್ಷೆಗೆ ಕೂಡ ಅವಕಾಶ ಮಾಡಿಕೊಡುವಂಥದ್ದು ಸ್ವಲ್ಪ ಕಠಿಣವಾದಂಥ ನಿಯಮಗಳನ್ನ ರಾಜ್ಯ ಸರ್ಕಾರ ತರ್ತಾ ಇದೆ. ಟೀಕೆಗೂ ಕೂಡ ಕೇಳಿ ಬರ್ತಿದೆ, ದುರ್ಬಳಕೆ ಆಗುತ್ತೆ ಈ ಕಾಯ್ದೆ ಅನ್ನುವಂತಹದ್ದು ಕೂಡ ಕೇಳಿ ಬರ್ತಿದೆ. ಯಾವ ರೀತಿ ನಿಭಾಯಿಸುತ್ತೆ ಸರ್ಕಾರ ನೋಡಬೇಕು ಅಂತ. ಎಕ್ಸಾಕ್ಟ್ಲಿ, ನೋಡೋಣ. ಥ್ಯಾಂಕ್ ಯು ಮಸೂದ್, ತಮ್ಮ ಮಾಹಿತಿಗಾಗಿ.